ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ತಮ್ಮನೇಲಿ ಅಬ್ಸರ್ವ್ ಮಾಡಿರ್ತೀರಿ, ಪ್ರಿಪರೇಷನ್ ಆಫ್ ಎಕ್ಸಿಕ್ಯೂಟಿವ್ ಅಕೌಂಟ್ಸ್ ಅಥವಾ ಪ್ರಿಪರೇಷನ್ ಆಫ್ ಕ್ಯಾಪಿಟಲ್ ಅಕೌಂಟ್ ಕೂಡ ಅಂತ ಕರಿತೀವಿ. 6 ಮಾರ್ಕ್ಸಿನ ವೆರಿ ವೆರಿ ಫೇಮಸ್ ಅಂಡ್ ಸಿಂಪಲ್ ಕ್ವಶನ್, 100% ಫಿಕ್ಸ್ ಕ್ವಶನ್. ಓಕೆ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ನಿಮ್ಮ ಈಗ ಕ್ಯಾಟಗರಿಯಲ್ಲಿ 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಫಿಕ್ಸ್ ಕ್ವಶನ್ ಅಂತ ಇರೋದು ಯಾವ್ದಾದ್ರು ಇದ್ರೆ ಅದು ಎಕ್ಸಿಕ್ಯೂಟರ್ಸ್ ಅಕೌಂಟ್. ಬಿಕಾಸ್ ಒಂದು P&L ಅಪ್ರಾಪ್ರಿಯೇಷನ್, ಗ್ಯಾರಂಟಿ ಆಫ್ ಪ್ರಾಫಿಟ್, ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಮೂರ ಯಾವ್ದ್ರೆ ಒಂದು ಬರ್ತದ. ಗೇನ್ ರೇಷಿಯೋ, NPSR, ಸ್ಯಾಕ್ರಿಫೈಸ್ ರೇಷಿಯೋ ಮೂರ ಯಾವ್ದ್ರೆ ಒಂದು ಬರ್ತದ. P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಎರಡರಾಗ ಯಾವ್ದ್ರೆ ಒಂದು ಬರ್ತದ. ಕ್ಯಾಶ್ ಫ್ಲೋ, ಇನ್ವೆಸ್ಟಿಂಗ್, ಆಪರೇಟಿಂಗ್, ಫೈನಾನ್ಸಿಂಗ್ ಮೂರಾಗ ಯಾವ್ದ್ರೆ ಒಂದು ಬರ್ತದ. ಸೊ ಈ ರೀತಿ ಬಹಳಷ್ಟು ಮಲ್ಟಿಪಲ್ ಕ್ವಶನ್ಸ್ ಅದಾವ ಯಾವ್ದ್ರ ಒಂದು ಅಂತ. ಬಟ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಕಂಪಲ್ಸರಿ ಫಿಕ್ಸ್ ಕ್ವಶನ್. ಹಾಗಾಗಿ ಸೊ ಎಕ್ಸಿಕ್ಯೂಟರ್ ಅಕೌಂಟ್ ಅಥವಾ ಇದನ್ನ ಕ್ಯಾಪಿಟಲ್ ಅಕೌಂಟ್ ಅಂತ ಕೂಡ ಕರಿತೀವಿ. ಕೆಲವೊಬ್ಬರಿಗೆ ಬಹಳಷ್ಟು ಕನ್ಫ್ಯೂಷನ್ ಅದ, ಸರ್ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದಾಗ ನಾವು ಯಾವ ರೀತಿ ಮಾಡಬೇಕು ಮತ್ತು ಕ್ಯಾಪಿಟಲ್ ಅಕೌಂಟ್ ಕೇಳಿದಾಗ ಯಾವ ರೀತಿ ಮಾಡಬೇಕು. ಆಕ್ಚುಲಿ ಬೋತ್ ಆರ್ ಸೇಮ್, ಮೈನರ್ ಚೇಂಜ್ ಇದೆ. ಪ್ರಿಪರೇಷನ್ ಆಫ್ ಎಕ್ಸಿಕ್ಯೂಟರ್ ಅಂತ ಹೇಳಿದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದ್ರೆ ಏನಂತ ಸ್ಟಾರ್ಟ್ ಮಾಡ್ಬೇಕು. ಹೆಡಿಂಗ್ ಎಕ್ಸಿಕ್ಯೂಟರ್ ಅಂತ ಕೇಳಿದ್ರೆ ಎಕ್ಸಿಕ್ಯೂಟರ್ ಹಾಕ್ರಿ, ಕ್ಯಾಪಿಟಲ್ ಅಂತ ಕೇಳಿದ್ರೆ ಕ್ಯಾಪಿಟಲ್ ಹಾಕ್ರಿ. ಕ್ಯಾಪಿಟಲ್ ಅಂತ ಹೆಡ್ಡಿಂಗ್ ಅನ್ನ ಕೊಟ್ಟಾಗ ವೆನ್ ದೇ ಆರ್ ಟೆಲಿಂಗ್ ಅಸ್ ಟು ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್, ದೆನ್ ಅವಾಗ ನಾವು ಕ್ರೆಡಿಟ್ ಸೈಡ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಂಡ್ ಮಾಡಬೇಕಾದ್ರೆ ಟು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಬರಿಬೇಕು. ಯಾವಾಗ ಇದು ಇನ್ ಕೇಸ್ ಆಫ್ ಕ್ಯಾಪಿಟಲ್ ಅಕೌಂಟ್, ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದ್ರೆ. ಇನ್ ಕೇಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಕೇಳಿದ್ರೆ ಅವಾಗ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಬಾಯ್ ಸೋ ಅಂಡ್ ಸೋ, ಯಾರು ತಿರ್ಕೊಂಡಿರ್ತಾರ ಅವರು ಬಾಯ್ ಎಸ್ ಆರ್ ಬಿಸ್ ಆರ್ ಸೀಸ್, ಆ ವ್ಯಕ್ತಿ ಹೆಸರನ್ನು ತಗೊಂಡು ಬಾಯ್ ಹಿಸ್ ಕ್ಯಾಪಿಟಲ್ ಅಕೌಂಟ್. ಆಮೇಲೆ ಕ್ರೆಡಿಟ್ ಸೈಡ್ ಹೆಂಗೆ ಎಂಡ್ ಆಗಬೇಕದು ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದ್ರೆ ಹೆಡಿಂಗ್ ಎಕ್ಸಿಕ್ಯೂಟರ್ ಅಂತ ಅಕೌಂಟ್ ಹಾಕ್ರಿ, ಬಾಯ್ ಕ್ಯಾಪಿಟಲ್ ಅಕೌಂಟ್ ಅಂತ ಸ್ಟಾರ್ಟ್ ಮಾಡ್ರಿ, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಎಂಡ್ ಮಾಡ್ರಿ. ಇನ್ ಕೇಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿದ್ರೆ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀರಿ, ಬಿಕಾಸ್ ಕ್ಯಾಪಿಟಲ್ ನಮ್ಮ ಮುಂದೆ ಬರ್ತಾ ಇದೀವಿ, ಹಾಗಾಗಿ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಲಾಸ್ಟ್ಗೆ ಟು ಎಕ್ಸಿಕ್ಯೂಟರ್ಸ್ ಅಕೌಂಟ್. ಈ ರೀತಿ ಇದು ಬಿಟ್ರೆ ಒಳಗಿನ ಕ್ಯಾಲ್ಕುಲೇಷನ್ಸ್ ಎಲ್ಲ ಸೇಮ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. 6 ಮಾರ್ಕ್ಸ್ ಅಗೇನ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಇಂದ ತಗೊಂಡ್ಬರ್ತಾ ಇದ್ದೀನಿ. ಒಂದು 6 ಮಾರ್ಕ್ಸ್ ಕ್ವಶನ್ ಅನ್ನ ಈಗ ಸಾಲ್ವ್ ಮಾಡುವಂತ ಸಮಯ. ಸೊ ಲೆಟ್ ಅಸ್ ಸ್ಟಾರ್ಟ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳಿಗೆ, ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಇದು ನೋಡಬಹುದು, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಇವರು ಕೊಟ್ಟಿರುವಂತಹ, ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟಿರುವಂತಹ 25-26ನೇ ಸಾಲಿನ ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ 1. ಸೊ ಈ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಬರುವಂತಹ ಕ್ವಶನ್ ನಂಬರ್ 24 ಇದು ಎಕ್ಸಿಕ್ಯೂಟರ್ ಅಕೌಂಟ್ ಆಗಿರ್ತದೆ. ಸೊ ಕ್ವಶನ್ ನಂಬರ್ 24 ಅನ್ನ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡಬೇಕು ಅಂತೇಳಿ ಇಲ್ಲಿ ನೋಡಬಹುದು. ಪ್ರಿಪೇರ್ ವೈಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಂತ ಕೇಳಿದ್ದಾರೆ. ಸೊ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಮ್ಮ ಆನ್ಸರ್ ಏನಾಗಿರ್ತದೆ, ಯಾವ ರೀತಿ ಸಾಲ್ವ್ ಮಾಡಬೇಕು. ಫಿಕ್ಸ್ 6 ಮಾರ್ಕ್ಸ್ ಕ್ವಶನ್, ವೆರಿ ಈಸಿ ಇರ್ತದೆ. 100% ಇಂಥ ಕ್ವಶನ್ ಬಂದೇ ಬರ್ತದೆ ಎಕ್ಸಾಮ್ಗೆ. ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ರಿ. X, Y and Z were partners sharing profits and losses in the ratio of 2:2:1. X, Y, Z ಮೂರು ಜನ ಪಾರ್ಟ್ನರ್ಸ್ ಇದಾರೆ. ಓಲ್ಡ್ ರೇಷಿಯೋ ಅನ್ನು ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಬ್ಯಾಲೆನ್ಸಸ್ ಆನ್ 1/4/24 1 lakh ಇದು X ಅವರ ಕ್ಯಾಪಿಟಲ್, 1 lakh ಇದು Y ಅವರ ಕ್ಯಾಪಿಟಲ್, 50,000 ಇದು Z ಅವರ ಕ್ಯಾಪಿಟಲ್ ಆಗಿರ್ತದೆ ವಿದ್ಯಾರ್ಥಿಗಳು. ಓಕೆ, ಅದಾದ ನಂತರ Y ಡೈಡ್, ಯಾರು ತಿರ್ಕೊಳ್ತಾ ಇದಾರೆ ಅಲ್ಲಿ Y, ಯಾವಾಗ 31/12/2024. ಆಮೇಲೆ ಡೇಟ್ ವೆರಿ ಇಂಪಾರ್ಟೆಂಟ್. ವಾಯ್ ಅವರು ಯಾವಾಗ ತೀರ್ಕೊಂಡ್ರು 31/12. ಅಂದ್ರೆ ಈ ಡೇಟ್ ಇಂದ ಈ ಡೇಟ್ ತನಕ ಎಷ್ಟು ತಿಂಗಳಾಯ್ತು ಅನ್ನೋದು ಕೌಂಟ್ ಮಾಡ್ಬೇಕು. 1/4 ಇಂದ 4th month, 5th month, 6th, 7, 8, 9, 10, 11, 12. ಸೊ 12 ಸ್ಟಾಪ್ ಮಾಡ್ರಿ, 9 months ಆಗ್ತದ. ಸೊ ವಾಯ್ ಅವರು ಈ ಒಂದು ಪರ್ಟಿಕ್ಯುಲರ್ ವರ್ಷದಲ್ಲಿ ಬದುಕಿರೋದು ಕೇವಲ 9 ತಿಂಗಳು. 4ನೇ ಮಂತ್ ಅನ್ನ ಕೌಂಟ್ ಮಾಡಬೇಕು. 4, 5, 6, 7, 8, 9 ಆಮೇಲೆ 10, 11, 12 ಅಂದ್ರೆ 9 months ವಾಯ್ ಅವರು ಈ ಒಂದು ಅವಧಿಯಲ್ಲಿ ಬದುಕಿದ್ರು. ಸೊ ಇದು ನೆನಪಿರಲಿ. ಫಸ್ಟ್ ಕ್ಯಾಲ್ಕುಲೇಷನ್ ಇದ ಮಾಡಬೇಕು, 9 ತಿಂಗಳು. ನೆಕ್ಸ್ಟ್ ಏನ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಪರ್ ಆನಮ್, ಪ್ರತಿ ವರ್ಷ 10% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು. ವಾಯ್ ಅವರಿಗೆ ಸ್ಯಾಲರಿ ಕೊಡಬೇಕು. ಎಷ್ಟು? 3,000, ಒಂದು ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು. ವಾಯ್ ಅವರ ಪಾಲಿನ ಗುಡ್ವಿಲ್ ಅನ್ನ ಕೊಡ್ರಿ. ವೈಸ್ ಶೇರ್ ಆಫ್ ಗುಡ್ವಿಲ್, ಅವರ ಗುಡ್ವಿಲ್ ಅನ್ನ ಕೊಟ್ಬಿಡ್ರಿ. ಗುಡ್ವಿಲ್ ಆಫ್ ದಿ ಫರ್ಮ್, ಇದು ಯಾವುದು? ಗುಡ್ವಿಲ್ ಆಫ್ ದಿ
ಫರ್ಮ್ ಅದ ಎಷ್ಟು 45,000 45,000 ರೂಪಾಯಿ ಫರ್ಮಿನ ಗುಡ್ವಿಲ್ ಅದ. ಬಟ್ ಫರ್ಮ್ ಗುಡ್ವಿಲ್ ನಮಗ್ ಬೇಕಾಗಿಲ್ಲ, ನಮಗ್ ಬೇಕಾಗಿರೋದು ವಾಯವರ ಪಾಲಿನ ಗುಡ್ವಿಲ್ ಮಾತ್ರ. ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡುವ. ಆಮೇಲೆ ವೈಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದಿ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್. ಪ್ರಾಫಿಟ್ ಫಾರ್ ದಿ ಪ್ರೀವಿಯಸ್ ಇಯರ್ ವಾಸ್ 60,000. ಇಲ್ಲೇನ್ ಹೇಳ್ತಾ ಇದಾರೆ, ಡಿ ಅಡ್ಜಸ್ಟ್ಮೆಂಟ್ ನಲ್ಲಿ ವಾಯ್ ಅವರಿಗೆ ಅವರ ಪಾಲಿನ ಪ್ರಾಫಿಟ್ ಅನ್ನ ಕೊಡ್ರಿ ಅಂತ ಹೇಳ್ತಾ ಇದಾರೆ. ಮತ್ತು ಪ್ರಾಫಿಟ್ ಎಷ್ಟಿತ್ತಪ್ಪ ಅಂದ್ರೆ 60,000 ರೂಪಾಯಿ. ಇದು ಫರ್ಮ್ ಪ್ರಾಫಿಟ್, ನಮ್ಮ ಫರ್ಮ್ ಬೇಡ, ವಾಯ್ ಎಲ್ಲವನ್ನೂ ಕೂಡ ನಾವು ವಾಯ್ ಅವರ ದೃಷ್ಟಿಯಿಂದ ತಗೊಳ್ಬೇಕು. ಕೇವಲ ವಾಯ್ ಅವರಿಗೆ ಏನ್ ಸಿಗಬೇಕು ಅದನ್ನ ಮಾತ್ರ ಕೊಡ್ತಾ ಹೋಗ್ಬೇಕು. ಓಕೆ, ಸೊ ಈಗ ಒಂದನ್ನ ಗಮನಿಸ್ಬೇಕು ನೀವು, ಇಲ್ಲಿ ವಾಯ್ ಅವರ ಕ್ಯಾಪಿಟಲ್ ಅನ್ನ ಕೊಡ್ರಿ ಅಂತ ಎಲ್ಲಿಯೂ ಬರೆದಿಲ್ಲ. ಕಂಪಲ್ಸರಿ ಅವ್ರು ಹೇಳಿ ಅಥವಾ ಬಿಡ್ಲಿ ನಾವು ಕ್ಯಾಪಿಟಲ್ ಅನ್ನ ಕೊಡ್ಲೇಬೇಕು. ಮಾಡ್ಕೊಂತ ಹೋಗೋಣ. ಕ್ಯಾಪಿಟಲ್ ಪ್ರಿಪೇರ್ ವೈಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ರೀತಿ ಫಾರ್ಮೆಟ್ ಅನ್ನ ಹಾಕೊಳ್ಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್. ಎಷ್ಟೋ ವಿದ್ಯಾರ್ಥಿಗಳು ಮಾಡುವಂತಹ ಸಾಮಾನ್ಯ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ ಅನ್ನ ಬರೆಯೋದಿಲ್ಲ. ಸೊ ಹಾಗಾಗಿ ಕ್ವಶನ್ ನಂಬರ್ ಅನ್ನ ಫಸ್ಟ್ ಎಂಟ್ರಿ ಮಾಡೋಣ. ಇದು ಕ್ವಶನ್ ನಂಬರ್ 24. ಸೊ ಇಲ್ಲಿ ಏನ್ ಬರೀಬೇಕು, ವೈಸ್ ಕ್ಯಾಪಿಟಲ್ ಅಕೌಂಟ್. ವೈಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ರಿ ಅಂತ ಹೇಳ್ತಾ ಇದಾರೆ. ಹಾಗಾಗಿ ನಾನು ಹೆಡಿಂಗ್ ಹಾಕ್ತಾ ಇದ್ದೀನಿ ವೈಸ್ ಕ್ಯಾಪಿಟಲ್. DR ಮತ್ತು CR ಅಂತ ಬರ್ಕೊಂಡ್ಬಿಡ್ರಿ. ಆಮೇಲೆ ಪರ್ಟಿಕ್ಯುಲರ್ಸ್. ಅಗೇನ್ ಕೆಲವೊಂದು ಕಾಲೇಜ್ಗಳಲ್ಲಿ ಈ ರೀತಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಲಮ್ಗಳನ್ನ ಹಾಕಂಗಿಲ್ಲ ಅಥವಾ ಬರೆಯಂಗಿಲ್ಲ ಹೆಡಿಂಗ್ ಅಂತ. ಬಟ್ ಟು ಬಿ ಸಿಸ್ಟಮೆಟಿಕ್ ಸ್ಕೋರ್ ಒಳ್ಳೇದಾಗಬೇಕು ಅಂದ್ರೆ ನಾವು ಈ ರೀತಿ ಹೆಡಿಂಗ್ಸ್ ಗಳನ್ನ ಕೊಡಬೇಕಾಗ್ತದೆ, ಪರ್ಟಿಕ್ಯುಲರ್ಸ್ ಅಮೌಂಟ್ ಮತ್ತು ಪರ್ಟಿಕ್ಯುಲರ್ಸ್ ಅಮೌಂಟ್. ಓಕೆ, ಈಗ ಯಾವಾಗಲೂ ನಾವು ಕ್ರೆಡಿಟ್ ಸೈಡ್ ಅನ್ನೇ ಎಲ್ಲ ಐಟಮ್ಗಳನ್ನ ಎಂಟ್ರಿ ಮಾಡ್ತೀವಿ. ಬಿಕಾಸ್ ವಾಯ್ ಅವರಿಗೆ ಅವೆಲ್ಲವೂ ಕೂಡ ಇನ್ಕಮ್ ಆಗ್ತದೆ. ಸೊ ಫಸ್ಟ್ ಐಟಮ್ ನಾವು ತಗೋಬೇಕಾಗಿರೋದು ವೆರಿ ಸಿಂಪಲ್. ಕ್ಯಾಪಿಟಲ್ ಅಂತ ಬರೆದಾಗ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಒಂದ್ ವೇಳೆ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ನೀವು ಹೆಡ್ಡಿಂಗ್ ಹಾಕಿದ್ರಿ, ಅಲ್ಲಿ ಎಕ್ಸಿಕ್ಯೂಟರ್ ಪ್ರಿಪೇರ್ ಮಾಡಂತ ಹೇಳಿದ್ರು, ಇಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕಿ ಅವಾಗ ಇಲ್ಲಿ ವೈಸ್ ಕ್ಯಾಪಿಟಲ್ ಅಂತ ಬರಿಬೇಕು. ಬಟ್ ಇಲ್ಲಿ ಕ್ಯಾಪಿಟಲ್ ಹೇಳಿರೋದ್ರಿಂದ ಹಾಗಾಗಿ ಕ್ಯಾಪಿಟಲ್ ಅಂತ ಮತ್ತೊಮ್ಮೆ ಬರೆಯಕ್ ಬರೋದಿಲ್ಲ. ಹಾಗಾಗಿ ಐ ವಿಲ್ ರೈಟ್ ಇಟ್ ಆಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ವಾಯ್ ಅವರ ಕ್ಯಾಪಿಟಲ್ ಅನ್ನ ಬರಿಬೇಕು. ಸೊ ವಾಯ್ ಅವರ ಕ್ಯಾಪಿಟಲ್ ಎಷ್ಟು ಇಲ್ಲಿ ಎಲ್ಲಿಯೂ ಹೇಳಿಲ್ಲ ಅವರು, ಬಟ್ ನಾವೇ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬೇಕಾಗ್ತದೆ. ವಾಯ್ ಅವರ ಕ್ಯಾಪಿಟಲ್ ಎಷ್ಟು 1 lakh. ಇದು XYZ. ಸೊ ವಾಯ್ ಅವರ ಕ್ಯಾಪಿಟಲ್ 1 lakh rupees. ಸೊ 1 lakh rupees ಅನ್ನ ಫಸ್ಟ್ ಎಂಟ್ರಿ ಮಾಡ್ರಿ. ಸೆಕೆಂಡ್ ಏನ್ ಕೊಡು ಅಂತ ಹೇಳ್ತಾ ಇದಾರೆ, ಇಂಟರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಬೈ ಇಂಟರೆಸ್ಟ್ ಆನ್ ಕ್ಯಾಪಿಟಲ್. ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕು. ಕ್ಯಾಪಿಟಲ್ ಅಮೌಂಟ್ ಎಷ್ಟದ 1 lakh rupees. ಓಕೆ, 1 lakh rupees. ಎಷ್ಟು ಪರ್ಸೆಂಟೇಜ್, 10%. ಸೊ ಇಂಟು 10 ಡಿವೈಡೆಡ್ ಬೈ 100. 10% ಪರ್ ಆ್ಯನಮ್ ಅಂದ್ರೆ ಪ್ರತಿ ವರ್ಷ. P.A ಅಂದ್ರೆ ಪರ್ ಆ್ಯನಮ್ ಅಂದ್ರೆ ಪ್ರತಿ ವರ್ಷ. 10% ಒಂದು ವರ್ಷಕ್ಕೆ. ಇದೇನು 10% ಒಂದು ವರ್ಷಕ್ಕೆ. ಬಟ್ ಅಲ್ಲಿ ವಾಯ್ ಅವರು 1/4 31/12 ಅಂದ್ರೆ ಒಂದು ವರ್ಷ ಬದುಕ್ತಾ ಇಲ್ಲ. ಅವ್ರು ಬದುಕಿರೋದು ಓನ್ಲಿ 9 months. ಹಾಗಾಗಿ ನಾವು ಇಂಟು 9 ಡಿವೈಡೆಡ್ ಬೈ 12 ಅಂತ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಯಾಕೆ 9/12 ಬಂತು? ಬಿಕಾಸ್ 10% ಒಂದು ವರ್ಷಕ್ಕದ, ಅವರು 9 ತಿಂಗಳು ಮಾತ್ರ ಬದುಕಿರೋದ್ರಿಂದ ಅಲ್ಲಿ ನಾವು 9% ಅಂತ ಮಾಡಬೇಕು. ಈ ರೀತಿ ಕ್ಯಾಲ್ಕುಲೇಟರ್ ತಗೊಂಡು 1 lakh ಇಂಟು 10 ಡಿವೈಡೆಡ್ ಬೈ 100 ಇಂಟು 9 ಡಿವೈಡೆಡ್ ಬೈ 12 7,500 rupees ಅನ್ನ ಮಾತ್ರ ಎಂಟ್ರಿ ಮಾಡಬೇಕು. ಓಕೆ, ಇಲ್ಲಿ ಎಷ್ಟೋ ಜನ 9/12 ಮಾಡಂಗಿಲ್ಲ. ಬಿಕಾಸ್ ಪರ್ಸೆಂಟೇಜ್ ಡೈರೆಕ್ಟ್ ಹಾಕಿಬಿಡ್ತಾರೆ. ಪರ್ಸೆಂಟೇಜ್ ಹಾಕೋಂಗಿಲ್ಲ ಬಿಕಾಸ್ ಅವರು 9 ತಿಂಗಳು ಮಾತ್ರ ಬದುಕಿದ್ದಾರೆ. ನೆಕ್ಸ್ಟ್ ಸ್ಯಾಲರಿ ಟು ವಾಯ್ ₹3,000 per month. ಸೊ ಬೈ ವೈಸ್ ಸ್ಯಾಲರಿ ಅಥವಾ ಬರೀ ಸ್ಯಾಲರಿ ಅಂತಲೂ ಬರಿಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಬೈ ವೈಸ್ ಸ್ಯಾಲರಿ. ಅವ್ರು ಹೇಳ್ತಾ ಇರೋದು 3,000 ಪ್ರತಿ ತಿಂಗಳಿಗೆ. ಒಂದು ತಿಂಗಳಿಗೆ 3,000. ಮತ್ತು ವಾಯ್ ಅವರು ಬದುಕಿರೋದು ಎಷ್ಟು? 1/4 ಕೇವಲ 9 ತಿಂಗಳು ಮಾತ್ರ. ಸೊ ಇಂಟು 9 months. 3,000 ಇಂಟು 9 months ವಿಚ್ ವಿಲ್ ಕಮ್ ಟು 27,000 rupees. 3,000 ಇಂಟು 9 27,000 ರೂಪಾಯಿ. ಎಷ್ಟು ಮಂದಿ ಇದಕ್ಕೆ ಡಿವೈಡೆಡ್ ಬೈ 12 ಮಾಡ್ತಾರೆ? ಡಿವೈಡ್ ಬೈ 12 ಮಾಡೋಂಗಿಲ್ಲ. ಡಿವೈಡೆಡ್ ಬೈ 12 ಯಾವಾಗ ಮಾಡಿದ್ನಿ? ಇದು ಒಂದು ವರ್ಷದ ಅಮೌಂಟ್. ಇದು ಒಂದು ವರ್ಷದಲ್ಲ. ಸ್ಯಾಲ್ರಿ ಅನ್ನೋದು ಒಂದು ತಿಂಗಳಿನ ಅಮೌಂಟ್ ಅದ. ಸೊ ತಿಂಗಳಿನ ಅಮೌಂಟ್ ಕೊಟ್ಟಾಗ ಡಿವೈಡ್ ಬೈ 12 ಮಾಡಬೇಡ್ರಿ. ಒಂದು ತಿಂಗಳಿಗೆ 3,000, 9 ತಿಂಗಳಿಗೆ 27,000. ವೆರಿ ಸಿಂಪಲ್. ನೆಕ್ಸ್ಟ್ ವಾಯ್ಸ್ ಶೇರ್ ಆಫ್ ಗುಡ್ವಿಲ್. ವಾಯ್ ಅವರಿಗೆ ತಮ್ಮ ಪಾಲಿನ ಗುಡ್ವಿಲ್ ಅನ್ನ ಕೊಡಬೇಕು. ಈಗ ವಾಯ್ ಅವರಿಗೆ ಗುಡ್ವಿಲ್ ಯಾರು ಕೊಡ್ಬೇಕಪ್ಪ ಅಂದ್ರೆ X ಮತ್ತು Z ಬದುಕಿರುವಂತಹ ಪಾರ್ಟ್ನರ್ಸ್ X ಮತ್ತು Z ಅವರು ಕೊಡ್ಬೇಕು. ಹಾಗಾಗಿ ಅದಕ್ಕೆ ನಾವೇನಂತ ಬರಿತೀವಿ? ಬೈ ಎಕ್ಸ್ ಕ್ಯಾಪಿಟಲ್ ಅಕೌಂಟ್, ಆಮೇಲೆ ಬೈ ವೈಸ್ ಕ್ಯಾಪಿಟಲ್ ಅಕೌಂಟ್. ಈ ರೀತಿ ಬರಿಬೇಕು.
ಈಗ ನಮಗೆ ಕಾಡುವಂಥ ಪ್ರಶ್ನೆ ಎಕ್ಸ್ ಅವರು ಎಷ್ಟು ಕೊಡಬೇಕು ಮತ್ತು ವಾಯ್ ಅವರು ಎಷ್ಟು ಕೊಡಬೇಕು ಅದನ್ನು ನೋಟ್ಸ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಸದ್ಯಕ್ಕೆ ಅದನ್ನು ಹಂಗೆ ಬಿಡ್ತೀನಿ. ಓಕೆ, ಇದನ್ನು ಕ್ಲೋಸ್ ಮಾಡಿದ ನಂತರ ಅದನ್ನು ಕ್ಯಾಲ್ಕುಲೇಟ್ ಮಾಡುವ. ಸೊ ವೈಸ್ ಶೇರ್ ಆಫ್ ಗುಡ್ ವಿಲ್ ಎಕ್ಸ್ ಮತ್ತು ಝೆಡ್ ಕೊಡ್ತಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವೈಸ್ ಶೇರ್ ಆಫ್ ಪ್ರಾಫಿಟ್ ಅಂತ ಬಂದಾಗ ನೀವು ಬರಿಬೇಕಾಗಿರೋದು ಬೈ P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರಿಬೇಕು. ಯಾವಾಗ ಪ್ರಾಫಿಟ್ ಬರ್ತದೋ ಅವಾಗೆಲ್ಲ P&L ಸಸ್ಪೆನ್ಸ್. ಎಷ್ಟದ ಪ್ರಾಫಿಟ್? 60,000 ರೂಪಾಯಿ. ಎಷ್ಟು? 60. ಈ 60,000 ರೂಪಾಯಿ ಪ್ರಾಫಿಟ್ ಯಾರ್ದು? ಫರ್ಮ್, ಇಡೀ ಸಂಸ್ಥೆದು. XYZ ಎಲ್ಲ ಕೂಡ್ಕೊಂಡು 60,000. ನಮಗೆ ಬೇಕಾಗಿರೋದು ಯಾರ್ದು? ವಾಯ್. ಸೊ ವಾಯ್ ಅವರ ಶೇರ್ ಅನ್ನು ನೋಡ್ಕೊಳ್ಬೇಕು. 2 2 1 ವಾಯ್ ಯಾರಿದ್ರೊಳಗೆ ಈ 2. ಸೊ 2 ಡಿವೈಡೆಡ್ ಬೈ 2 + 2 4 4 + 1 5 2 ಡಿವೈಡ್ ಬೈ 5. ಅಗೇನ್ ಈ 60,000 ರೂಪಾಯಿ ಪ್ರಾಫಿಟ್ ಒಂದು ಇಯರ್ ಅಂದ್ರೆ ಒಂದು ವರ್ಷದ್ದು. ಬಟ್ ವಾಯ್ ಅವರು ಒಂದು ವರ್ಷ ಬದುಕಿಲ್ಲ, ಅವರು ಬದುಕಿರೋದು ಓನ್ಲಿ 9 months. ಹಾಗಾಗಿ 9 ಡಿವೈಡೆಡ್ ಬೈ 12 ಕೂಡ ಮಾಡಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ, ಕಾಮನ್ ಸೆನ್ಸ್ ಅದ. 60,000 ಒಂದು ವರ್ಷಕ್ಕದ, ಅದು 9 ತಿಂಗಳಿಗೆ ಎಷ್ಟಾಯ್ತು. ಆಮೇಲೆ 9 ತಿಂಗಳು ಅಷ್ಟು ಮಾಡಿದ್ರೆ ಅದು ಫರ್ಮ್ ಅದ. ಎಕ್ಸ್ನು ಬಂದು ವೈನು ಬಂದ ಝಡ್ನು ಬಂದ, 3 ಜನ ಬಂದ್ರು. ನಮಗೆ ಬೇಕಾಗಿರೋದು ಕೇವಲ ವಾಯ್. ಸೊ ವಾಯ್ ಅವರ ಪಾಲು 2/5. ಅದನ್ನ ಮಾಡೋದಾದ್ರೆ 60,000 × 2/5 ಇದು ವಾಯ್ ಅವರ ಪಾಲು. ಬಟ್ ಇದು ಒಂದು ವರ್ಷಕ್ಕದ, ಅವ್ರು ಬದುಕಿರೋದು ಓನ್ಲಿ 9 ತಿಂಗಳು. ಹಾಗಾಗಿ 9 ಡಿವೈಡ್ ಬೈ 12 ಎಷ್ಟು ಬರ್ತದೆ? 18,000 rupees ಈಸ್ ವೈಸ್ ಶೇರ್ ಆಫ್ ಪ್ರಾಫಿಟ್. ಮತ್ತೆ ಏನೂ ಕೊಟ್ಟಿಲ್ಲ, ಕ್ಲೋಸ್ ಮಾಡಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಎಕ್ಸ್ ಮತ್ತು ವಾಯ್ ಅವರು ಎಷ್ಟೆಷ್ಟು ಕೊಡಬೇಕು ಗುಡ್ ವಿಲ್ ವಾಯ್ ಎಕ್ಸ್ ಮತ್ತು ಝೆಡ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಝೆಡ್ ಬರಬೇಕು. ಎಕ್ಸ್ ಮತ್ತು ಝೆಡ್ ಅವರು ಎಷ್ಟು ಕೊಡಬೇಕು ಗುಡ್ ವಿಲ್ ಅನ್ನೋದನ್ನು ನಾವು ಲೆಕ್ಕ ಮಾಡಬೇಕು. ಅದನ್ನು ಲೆಕ್ಕ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಒಂದು ನೋಟನ್ನು ಮಾಡಬೇಕು. ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ವಾಯ್ಸ್ ಗುಡ್ ವಿಲ್. ವಾಯ್ ಅವರ ಪಾಲಿನ ಗುಡ್ ವಿಲ್ ಎಷ್ಟು ಅನ್ನೋದನ್ನು ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡುವ. ಓಕೆ, ಗುಡ್ ವಿಲ್ ಆಫ್ ದಿ ಫರ್ಮ್ ಇಲ್ಲಿ ಕೊಟ್ಟಿದ್ದಾರೆ. ಗುಡ್ ವಿಲ್ ಆಫ್ ದಿ ಫರ್ಮ್ ಈಸ್ 45,000. ಸೊ 45,000 ಇಂಟು ವಾಯ್ ಅವರ ಶೇರ್ 2/5. ಓಕೆ, 45,000 ರೂಪಾಯಿ ಇದು ಎಲ್ಲರೂ ಕೂಡ್ಕೊಂಡು 2/5 ವಾಯ್ ಅವ್ರದ್ದು. ಹಾಗಾಗಿ ಎಷ್ಟು ಬರ್ತದೆ? 45,000 ಇಂಟು 2 ಡಿವೈಡೆಡ್ ಬೈ 5 18,000 rupees. 18,000 ಇಸ್ ವಾಟ್? ವೈಸ್ ಗುಡ್ ವಿಲ್. ಈಗ ಆ ವಾಯ್ ಅವರ ಗುಡ್ ವಿಲ್ ಅನ್ನ ಯಾರು ಕೊಡಬೇಕು? ಎಕ್ಸ್ ಮತ್ತು ಝೆಡ್. ಈಗ ಎಕ್ಸ್ ಮತ್ತು ಝೆಡ್, ಎಕ್ಸ್ ಎಷ್ಟು ಕೊಡಬೇಕು, ಝೆಡ್ ಎಷ್ಟು ಕೊಡಬೇಕು ಅನ್ನೋ ಪ್ರಶ್ನೆ. ಅವಾಗ ನಾವೇನ್ ಮಾಡಬೇಕು? ಗೇನ್ ರೇಷಿಯೋನ್ನ ಮಾಡಬೇಕು. ಸೊ ಇಲ್ಲಿ ಗೇನ್ ರೇಷಿಯೋ ಕೊಟ್ಟಿಲ್ಲ, ಹಾಗಾಗಿ ಓಲ್ಡ್ ರೇಷಿಯೋನೇ ನಮ್ಮ ಗೇನ್ ರೇಷಿಯೋ ಆಗಿರ್ತದೆ. ಅಂಡ್ ಓಲ್ಡ್ ರೇಷಿಯೋ ಇಸ್ 2:2:1. ಇದ್ರೊಳಗಡೆ ಹೋದವ್ರು ಯಾರು? ವಾಯ್, ಅಂದ್ರೆ 2ನೇ ನಂಬರ್. ಸೊ ಹಾಗಾಗಿ ಆ 2 ಅನ್ನ ತೆಗೆದ್ರೆ ದ್ಯಾಟ್ ವಿಲ್ ಬಿ 2:1. ಅಂದ್ರೆ ನಮ್ಮ ಗೇನ್ ರೇಷಿಯೋ 2:1. ಸೊ ಈಗ ನೋಟ್ ನಂಬರ್ 3ದಲ್ಲಿ ನಾವೇನ್ ಮಾಡಬೇಕು? ಕಾಂಪೆನ್ಸೇಷನ್ ಅಂತ ಕರಿತೀವಿ. ಅಂದ್ರೆ ಎಕ್ಸ್ ಮತ್ತು ಝೆಡ್ ವಾಯ್ಗೆ ಏನು ಗುಡ್ ವಿಲ್ ಕೊಡ್ತಾ ಇದ್ದಾರೆ ಅದು ಕಾಂಪೆನ್ಸೇಷನ್ ಅಂತ ಕರಿತೀವಿ. ಸೊ ಕಾಂಪೆನ್ಸೇಷನ್ ಆಫ್ ಗುಡ್ ವಿಲ್ ಅಂದ್ರೆ ಪರಿಹಾರ. ಎಕ್ಸ್ ಮತ್ತು ಝೆಡ್ ಅವರು ವಾಯ್ಗೆ ಪರಿಹಾರವನ್ನ ಕೊಡಬೇಕು. ಎಕ್ಸ್ ಮತ್ತು ಝೆಡ್ ಇದ್ದಾರೆ, ಕಂಟಿನ್ಯೂ ಆಗ್ತಾ ಇದ್ದಾರೆ, ಮತ್ತು ವಾಯ್ ಅವರು ತೀರ್ಕೊಂಡಿದ್ದಾರೆ. ಹಾಗಾಗಿ ಸೊ ಈಗ ಎಕ್ಸ್ ಮತ್ತು ಝೆಡ್, ವಾಯ್ ಅವರ ಗುಡ್ ವಿಲ್ ಎಷ್ಟು? 18,000. ಆ 18,000 ಒಳಗಡೆ ನಮ್ಮ ಎಕ್ಸ್ ಎಷ್ಟು ಕೊಡಬೇಕು? 2 ಡಿವೈಡೆಡ್ ಬೈ 2 + 1 3. ಈ ರೀತಿ ಮಾಡಬೇಕು. ಝೆಡ್ 18,000. ಆ 18,000 ಒಳಗಡೆ ಝೆಡ್ ಇಟ್ಕೊಡ್ಬೇಕು 1. ಸೊ 1/3 ಎಷ್ಟು ಬರ್ತದೆ? 12,000 ಮತ್ತು 6,000 ಬರ್ತದೆ. ಸೊ ಈ ರೀತಿ ಮಾಡಬೇಕಾಗ್ತದೆ. ಯಾವಾಗ ಗುಡ್ ವಿಲ್ ಆಫ್ ದಿ ಫರ್ಮ್ ಕೊಟ್ಟಿದ್ರೆ. ಫರ್ಮ್ ಗುಡ್ ವಿಲ್ ಕೊಟ್ಟಿದಾಗ ನಮಗೆ ಬೇರೆ ವಾಯ್ಸ್ ಗುಡ್ ವಿಲ್ ಬೇಕು. ವಾಯ್ಸ್ ಗುಡ್ ವಿಲ್ ಅನ್ನ 18,000 ಅಂತ ಫೈನ್ ಮಾಡ್ಕೊಂಡ್ವಿ. ಆ 18,000 ಯಾರು ಕೊಡಬೇಕು? ಎಕ್ಸ್ ಮತ್ತು ಝೆಡ್ ಬದುಕಿರುವಂತವ್ರು. ಯಾವ ರೇಷಿಯೋದಾಗ ಕೊಡಬೇಕು? ಗೇನ್ ರೇಷಿಯೋ. ಓಲ್ಡ್ ರೇಷಿಯೋನೇ ಗೇನ್ ರೇಷಿಯೋ ಮಾಡ್ಕೊಂಡ್ಬಿಡ್ರಿ, 2:1 ಆಗ್ತದೆ. ಅಲ್ಲಿ ಯಾರು ತೀರ್ಕೊಂಡಿದ್ದಾರೆ ಅವ್ರನ್ನ ತೆಗೀರಿ, ಅದೇ ಗೇನ್ ರೇಷಿಯೋ ಆಗಿಬಿಡ್ತದೆ. ಆಮೇಲೆ ಎಕ್ಸ್ ಮತ್ತು ಝೆಡ್ ಈ 18,000 ರೂಪಾಯಿನ ಈ 2:1 ರೇಷಿಯೋದಾಗ ಕಾಂಪೆನ್ಸೇಟ್ ಮಾಡಬೇಕು. ಕಾಂಪೆನ್ಸೇಟ್ ಅಂತ ಕರಿತೀವಿ. ಸೊ ಎಕ್ಸ್ ಕೊಡಬೇಕಾಗಿರೋದು 12,000, ಝೆಡ್ ಕೊಡಬೇಕಾಗಿರೋದು 6,000. ಸೊ 18,000 ಈ ರೀತಿ ಆಗ್ತದೆ. ಸೊ ಎಲ್ಲ ಐಟಮ್ಗಳನ್ನ ಎಂಟ್ರಿ ಮಾಡಾಯ್ತು. ಈಗ ನಾವು ಇದನ್ನ ಟೋಟಲ್ ಮಾಡಬೇಕು. ಓಕೆ, 1,00,000 rupees, 7,500 rupees, 27,000 rupees, 12,000 rupees, 6,000 rupees and 18,000 rupees, which will come to 1,70,500. ಇಲ್ಲಿಯೂ ಕೂಡ 1,70,500 ಮೈನಸ್ ಮಾಡಕ್ ನಮ್ಮ ಹತ್ರ ಏನೂ ಇಲ್ಲ. ಹಾಗಾಗಿ 1,70,500 ಡೈರೆಕ್ಟ್ ಆಗಿ ಬರಿತೀನಿ. ನಾವು ಇದಕ್ಕೆ ಏನಂತ ಬರಿತೀವಪ್ಪ ಅಂದ್ರೆ 2
ವೈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಕರಿತೀವಿ. ಟು ವೈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬ್ರಾಕೆಟ್ನಲ್ಲಿ ಟ್ರಾನ್ಸ್ಫರ್ಡ್ ಟು ವೈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್, ಟ್ರಾನ್ಸ್ಫರ್ ಟು ವೈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಬರಿತೀವಿ. ಇಷ್ಟು ಮಾಡಿದ ನಂತರ ಕೆಲವೊಬ್ಬರು ವಿದ್ಯಾರ್ಥಿಗಳು ಮತ್ತೆ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಕೂಡ ಹಾಕ್ತಾರೆ. ಅವಾಗ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೋದು, ಇದೇ 1,70,500 ಬದುಕೊಂಡು ಆಮೇಲೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮತ್ತೊಂದು ಬರ್ತಾರೆ. ಬರೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಡೈರೆಕ್ಟ್ಲಿ ಈ ರೀತಿ ಮಾಡಿಬಿಡ್ರಿ. ಜಸ್ಟ್ ಓನ್ಲಿ ಒನ್ ಸಿಂಗಲ್ ಅಕೌಂಟ್ ಇಸ್ ಇನಫ್. 1,70,500. ನೀವು ಕೇರ್ಫುಲ್ ಆಗಿರ್ಬೇಕಾಗಿರೋದು ಯಾವ್ದ್ರ ಮೇಲೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಬಿಕಾಸ್ ಪರ್ಸೆಂಟೇಜ್ ಒಂದು ವರ್ಷದ ಇರ್ತದ, ಒಂದು ವರ್ಷ ಬದುಕಿರಂಗಿಲ್ಲ. ಅವರು ಎಷ್ಟು ಮಂತ್ ಬದುಕಿದಾರೆ ಅದು ಅಷ್ಟ. ಸ್ಯಾಲರಿ ನೋಡ್ರಿ, ಅವರು 9 ತಿಂಗಳು ಮಾತ್ರ ಬದುಕಿದ್ದಾರೆ. 9 ತಿಂಗಳು ಸ್ಯಾಲರಿ ಅಷ್ಟೇ ಕೊಡ್ರಿ. 3,000 ಒಂದು ತಿಂಗಳಿಗೆ ಅದ. 12 ತಿಂಗಳು ಬದುಕಿದ್ರೆ ಇಂಟು 12 ಮಾಡ್ತಾ ಇದ್ವಿ. ಅಥವಾ ಒಂದು ವರ್ಷದ ಅಮೌಂಟ್ ಇದಿತ್ತು ಅಂದ್ರೆ ಡಿವೈಡೆಡ್ ಬೈ 12 ಮಾಡ್ತಾ ಇದ್ವಿ. ಯಾಕಂದ್ರೆ ಒಂದು ವರ್ಷದಂತ ಆಗ್ತದೆ. ಇದು ಒಂದು ತಿಂಗಳಿಗೆ ಮಾತ್ರ. ಎಕ್ಸ್ ಮತ್ತು ಝೆಡ್ ಅವರು ಕೊಡಬೇಕು. ಏನ್ ಕೊಡ್ತಾ ಇದಾರೆ? ಎಕ್ಸ್ ಮತ್ತು ಝೆಡ್ ಗುಡ್ ವಿಲ್ ಅನ್ನ ಕೊಡ್ತಾ ಇದ್ದಾರೆ. ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾವ ರೇಷಿಯೋದಾಗ ಗೇನ್ ರೇಷಿಯೋ ನೋಟ್ಸ್ ಮಾಡಿದೀವಿ ಕೆಳಗಡೆ. ಆಮೇಲೆ ಇದು ಲಾಸ್ಟ್ ಇಯರ್ ಪ್ರಾಫಿಟ್, ಇದಕ್ಕೆ ನಾವು P&L ಸಸ್ಪೆನ್ಸ್ ನೋಡ್ರಿ. ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಇದು 100% ನಿಮ್ಮ ಎಕ್ಸಾಮ್ಗೆ ಬರಲೇಬೇಕಾದಂತ ಕ್ವಶನ್. ಹಾಗಾಗಿ ಇಂತಹ ಕ್ವಶನ್ಗಳನ್ನು ನೀವು ಪರ್ಫೆಕ್ಟ್ ಮಾಡಿದ್ರೆ ನಿಮಗೆ ಇನ್ನಷ್ಟು ಹೆಲ್ಪ್ ಆಗ್ತದೆ. ಇನ್ನಷ್ಟು 6 ಮಾರ್ಕ್ಸಿನ ಕ್ವಶನ್ಸ್ ಮಾಡಲ್ ಕ್ವಶನ್ ಪೇಪರ್ದಲ್ಲಿ ನಾನು ತಗೊಂಡ್ ಬರ್ತೀನಿ. ಮತ್ತಷ್ಟು ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡೋಣ. ನಾಡಿದ್ದು ಪ್ರಾಬಬ್ಲಿ 16ನೇ ತಾರೀಕು ಪ್ರಿಪರೇಟರಿ ಎಕ್ಸಾಮ್. ಇವತ್ತು 13 14 15 2 ದಿನ ನಿಮ್ಗೆ ಗ್ಯಾಪ್. 14 ತಾರೀಕು ಬಹುಶಃ ಎಷ್ಟು ಬೇಕಾದ್ರೆ ಕೆಲವರು. ಆಮೇಲೆ ಈ ರೀತಿ ನಾವು ಮಾಡ್ಕೊಂಡು ಪ್ರಿಪರೇಟರಿನ ದಾಟ್ಸ್ಕೊಂಡ್ಬಿಡ್ರಿ. ಅದಾದ ನಂತರ ಎವ್ರಿ ಡೇ ಮತ್ತೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಲ್ ಪ್ರಾಕ್ಟೀಸ್ ಲಾಟ್ ಮೋರ್ ಪ್ರಾಬ್ಲಮ್ಸ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಥ್ಯಾಂಕ್ ಯು.